ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಶ್ವೇತಾ ಶೀಟ್. ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸಿಕೊಳ್ಳುವ ಮೂಲಕ ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ಗುರುತಿಸಿಕೊಳ್ಳಬೇಕು. ದುಶ್ಚಟ ರೂಢಿಸಿಕೊಂಡರೆ ಅದರಿಂದ ಹೊರಬರುವುದು ಬಹಳ ಕಷ್ಟ ಎಂದು ಸಹಾಯಕ ಆಯುಕ್ತೆ ಕೆವಿ ಕಾವ್ಯರಾಣಿ ಹೇಳಿದರು. ಮಾದಕ ದ್ರವ್ಯ ವಿರೋಧಿ ದಿನಾಚರಣೆಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಶಿರಸಿಯ ರಂಗಧಾಮದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಶಿರಸಿ ಉಪವಿಭಾಗದ ವತಿಯಿಂದ ಹಮ್ಮಿಕೊಂಡ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆಯನ್ನ ಸಹಾಯಕ ಆಯುಕ್ತೆ ಕೆವಿ ಕಾವ್ಯರಾಣಿ ಉದ್ಘಾಟಿಸಿ ಮಾತನಾಡಿದರು. ಮಾದಕ ವಸ್ತುಗಳ ಮಾರಾಟ ಅಥವಾ ಸಾಗಾಟ ಕಂಡುಬಂದ ತಕ್ಷಣ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಬೇಕು ಎಂದು ಹೇಳಿದರು. ಮಾದಕ ದ್ರವ್ಯಗಳ ಅಪಾಯಗಳ ಕುರಿತು ರೋಟರಿ ಕಾರ್ಯದರ್ಶಿ ಡಾಕ್ಟರ್ ದಿನೇಶ್ ಹೆಗಡೆ ಮಾತನಾಡಿ, ಮಹಾನಗರಗಳಲ್ಲಿ ಮಾತ್ರವಲ್ಲ, ಈಗ ಸಣ್ಣ ನಗರದಲ್ಲೂ ಮಾದಕ ದ್ರವ್ಯಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ. ಶಾಲಾ ಮಕ್ಕಳು ಬಲಿಯಾಗ್ತಿದ್ದಾರೆ. 2,500 ಜನರು ಕ್ಯಾನ್ಸರ್ನಿಂದ ಸಾಯುತ್ತಿದ್ದಾರೆ. ಚಟಗಳಿಂದ ದೂರ ಉಳಿದು ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂದರು. 2,500 ಜನ ದೇ ಡೈ ಆಫ್ ಕ್ಯಾನ್ಸರ್ ಎವ್ರಿ ಡೇ ಇನ್ ಇಂಡಿಯಾ. ಒಂದು ದಿನಕ್ಕೆ 2,500 ಜನ ಕ್ಯಾನ್ಸರ್ನಿಂದ ಬರುತ್ತಾರೆ. ಒಂದು ವರ್ಷದಲ್ಲಿ 10 ಲಕ್ಷ ಜನ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಾರೆ. ಆಮೇಲೆ ಇಡೀ ಜಗತ್ತಲ್ಲಿ ಲೆಕ್ಕ ಹಾಕಲಿಕ್ಕೆ ಹೋದರೆ 55 ಲಕ್ಷ ಜನ. ಆಮೇಲೆ ಇದರೊಳಗೆ 95% ಓರಲ್ ಕ್ಯಾನ್ಸರ್ಸ್ ಆರ್ ಡ್ಯೂ ಟು ಟೊಬ್ಯಾಕೊ. 100ರಲ್ಲಿ 95% ಟೊಬ್ಯಾಕೋದಿಂದ ಬರುವಂಥದ್ದು. ಆನಂತರ ಔಟ್ ಆಫ್ 100 ಆಲ್ ಕ್ಯಾನ್ಸರ್ಸ್ 40% ಆರ್ ಡ್ಯೂ ಟು ಟೊಬ್ಯಾಕೊ. ತಂಬಾಕು ಸೇವನೆಯಿಂದ ಬರುವಂಥದ್ದು. ನೀವೆಲ್ಲ ಮೇಲಿನಿಂದ ಕೆಳಗೆ ಎಲ್ಲ ಥರ ಕ್ಯಾನ್ಸರ್ಗಳನ್ನು ನೀವು ಲೆಕ್ಕ ಹಾಕಲಿಕ್ಕೆ ಹೋದರೆ 40% ಟೊಬ್ಯಾಕೋದಿಂದಲೇ ಬರ್ತಾ ಇದೆ. ಇದು ಪ್ರಿವೆಂಟಬಲ್. ಇದು ನಾವೇ ಮಾಡ್ಕೊಳ್ವಂಥದ್ದು. ಈ ಕಾಯಿಲೆಯನ್ನು ನಾವು ಬರದೇ ಹೋದಾಗ ತಡೆಗಟ್ಟಬಹುದು, ಪ್ರಿವೆಂಟ್ ಮಾಡ್ಬೋದು, ಆದರೆ ಆಗ್ತಾ ಇಲ್ಲ. ಟೊಬ್ಯಾಕೊ ಕನ್ಸ್ಯೂಮರ್ಸ್ ಡೈ ಅಟ್ಲೀಸ್ಟ್ 10 years ಬಿಫೋರ್. 10 ವರ್ಷ ಮಧ್ಯೆ ಸಾಯ್ತಾರೆ ಯಾರು ತಂಬಾಕು ಸೇವನೆ ಮಾಡ್ತಾರೋ ಅವರು. ಮತ್ತು ದೇ ಲುಕ್ 10 years ಓಲ್ಡರ್ ಆಲ್ಸೋ. ನೀವು ಯಾರು ತಂಬಾಕು ಸೇವನೆ ಮಾಡ್ತಾರೋ ಅವರು 10 ವರ್ಷ ಓಲ್ಡ್ ಆಗಿ ಕಾಣ್ತಾರೆ ಕೂಡ. ಶಿರಸಿ ನಗರ ಠಾಣೆಯ PSI ನಾಗಪ್ಪ ಬಿ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಯುವಶಕ್ತಿ ಅಡ್ಡದಾರಿ ಹಿಡಿದು ಮಾದಕ ವ್ಯಸನಕ್ಕೆ ಬಲಿಯಾಗ್ತಿದ್ದಾರೆ. ಅವರನ್ನ ಎಚ್ಚರಗೊಳಿಸಿ ಸರಿದಾರಿಗೆ ತರುವ ಪ್ರಯತ್ನ ನಡೆಸಲಾಗ್ತಾ ಇದೆ. ಭಾರತದಲ್ಲಿರುವ ಜನಸಂಖ್ಯೆಯಲ್ಲಿ 7.5 ಕೋಟಿ ಜನರು ವ್ಯಸನಕ್ಕೆ ತುತ್ತಾಗ್ತಿದ್ದಾರೆ. 10 ಜನರು ಆತ್ಮಹತ್ಯೆಯ ದಾರಿ ಹಿಡಿತಾ ಇದ್ದು, ಅದರಲ್ಲಿ 2ರಿಂದ 3 ಜನ ಯುವಕರಿದ್ದಾರೆ ಎಂಬುದು ವಿಷಾದನೀಯ. ಯುವ ಜನಾಂಗವನ್ನ ಸಮಾಜದ ಮುಖ್ಯವಾಹಿನಿಗೆ ತಂದು ಮಾದಕ ವ್ಯಸನಕ್ಕೆ ಬಲಿಯಾಗದಂತೆ ನೋಡಿಕೊಳ್ಳುವುದು ಕೇವಲ ಪೊಲೀಸ್ ಇಲಾಖೆಯ ಜವಾಬ್ದಾರಿ ಅಲ್ಲ, ಸಮಾಜದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ. ಮಾದಕ ದ್ರವ್ಯ ವ್ಯಸನದಿಂದ ಉಂಟಾಗುವ ದುಷ್ಪರಿಣಾಮಗಳ ಕುರಿತು ಕಳೆದ 1 ವಾರಗಳಿಂದ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಲಾಗಿದೆ ಎಂದು ಹೇಳಿದರು. ಸೊ ಇದು ಅಂತಾರಾಷ್ಟ್ರೀಯ ಮಾದಕ ದ್ರವ್ಯದ ವಿರೋಧಿ ದಿನಾಚರಣೆಯನ್ನು ಮಾಡುವ ಉದ್ದೇಶ ಏನು, ಅದರ ಹಿನ್ನೆಲೆ ಏನು, ಯಾಕಾಗಿ ಒಂದು ಮಾದಕ ದ್ರವ್ಯ ವಿರೋಧಿ ದಿನವನ್ನು ಆಚರಣೆ ಮಾಡಬೇಕು ಅಂತಕ್ಕಂಥದ್ದು ಪ್ರಸ್ತುತ ವಿಷಯ. ಸ್ನೇಹಿತರೆ, ನಮ್ಮ ಭಾರತ ದೇಶವನ್ನು ಯುವಕರ ದೇಶ, ಯುವ ದೇಶ ಅಂತೇಳಿ ನಾವು ಕರಿತೇವೆ. ಯಾಕಂತಂದರೆ ಭಾರತ ದೇಶದಲ್ಲಿ ಏನಪ್ಪ ಅಂತಂದರೆ 56%ಕ್ಕಿಂತ ಹೆಚ್ಚು ಈ ಯುವಕರೇ ಇದ್ದಾರೆ. ಯುವಕರನ್ನು ನಾವು ಏನಂತ ಇವತ್ತು ಪರಿಗಣಿಸಿದ್ದೀವಿ ಅಂದರೆ ಯುವ ಸಂಪನ್ಮೂಲ, ಯುವ ಶಕ್ತಿ ಮತ್ತು ಭಾರತದ ಭವಿಷ್ಯದ ಪ್ರೇರಕರು ಮತ್ತು ನಿರ್ಮಾತೃಗಳು ಅಂತ ನಾವು ಇವತ್ತು ಪರಿಗಣನೆ ಮಾಡಿದ್ದೀವಿ. ಸೊ ಹಾಗಾಗಿ ಇವತ್ತು ನಮ್ಮ ಭಾರತ ದೇಶವನ್ನು ಯುವ ಭಾರತ, ಯುವ ದೇಶ ಅಂತೇಳಿ ಕರೀತೇವೆ. ಆದರೆ ವಿಪರ್ಯಾಸ ಏನಪ್ಪ ಅಂತಂತಂದರೆ ಇವತ್ತು ಯುವ ಶಕ್ತಿ ಇವತ್ತು ಏನಾಗ್ತಾ ಇದೆ ಅಂತಂತಂದರೆ ಯಾವುದೋ ಒಂದು ಹಠದಾರಿ ಹಿಡಿದು ಆ ಶಕ್ತಿಯ ಸಂಪನ್ಮೂಲ ಹಾಳಾಗ್ತಾ ಇದೆ.
ಹಾಗಾಗಿ ಇವತ್ತು ಆ ಒಂದು ಶಕ್ತಿಯನ್ನ ದೇಶದ ಒಂದು ಅಭಿವೃದ್ಧಿ ಮತ್ತು ದೇಶದ ಚಿಂತನೆಗೆ, ದೇಶದ ಹಿತಾಸಕ್ತಿಗೆ ನಾವು ಇವತ್ತು ಅವರನ್ನು ಬಳಸ್ಕೊಳ್ಬೇಕಾಗಿದೆ. ಆ ಸಂಪನ್ಮೂಲನ ಸದ್ಬಳಕೆ ಮಾಡ್ಕೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಯುವಕರನ್ನ ಇವತ್ತು ಏನು ಮಾದಕ ದ್ರವ್ಯ ವ್ಯಸನಗಳಿಗೆ ಏನು ಒಂದು ಬಲಿಯಾಗ್ತಾ ಇದ್ದಾರೆ, ಆ ಒಂದು ಅಡ್ಡದಾರಿಗೆ ಹಿಡಿದು ಇಂಥ ದುಶ್ಚಟಗಳಿಗೆ ಅವರು ದಾರಿ ಹಿಡಿತಾ ಇದ್ದಾರೆ. ಅಂತ ಯುವ ಶಕ್ತಿಯನ್ನು ಇವತ್ತು ನಾವು ಎಚ್ಚರಗೊಳಿಸಿ ಅವರನ್ನ ಈ ದೇಶದ ಅಭಿವೃದ್ಧಿಗೆ ಪ್ರೇರಣೆಗೊಳಿಸಬೇಕಾಗಿದೆ. ಇನ್ನು ನಗರದ ಬಿಡಿಕಿಬೈಲ್ನಿಂದ ಆರಂಭಗೊಂಡ ಮಾದಕ ದ್ರವ್ಯ ವಿರೋಧಿ ಜಾಥಾವು ಸಿಪಿ ಬಜಾರ್, ದೇವಿಕೆರೆ, ಹೊಸಪೇಟೆ ರಸ್ತೆ, ಅಶ್ವಿನಿ ವೃತ್ತದ ಮೂಲಕ ರಂಗಧಾಮದಲ್ಲಿ ಮುಕ್ತಾಯಗೊಂಡಿತು. ಜಾಥಾಕ್ಕೆ ಸಹಾಯಕ ಆಯುಕ್ತೆ ಕೆವಿ ಕಾವ್ಯರಾಣಿ ಹಾಗೂ ಡಿಎಸ್ಪಿ ಗೀತಾ ಪಾಟೀಲ್ ಚಾಲನೆ ನೀಡಿದರು. ಜಾಥಾದಲ್ಲಿ ವಿವಿಧ ಶಾಲಾ ಕಾಲೇಜುಗಳ ಸುಮಾರು 800ರಿಂದ 1000 ವಿದ್ಯಾರ್ಥಿಗಳು ಪಾಲ್ಗೊಂಡು ಮಾದಕ ವ್ಯಸನದಿಂದ ಉಂಟಾಗುವ ದುಷ್ಪರಿಣಾಮಗಳ ಕುರಿತು ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಿದ್ರು. ಮಾದಕ ವಸ್ತುಗಳ ಸೇವನೆಯಿಂದ ಉಂಟಾಗುವ ದುಷ್ಪರಿಣಾಮಗಳು ಹಾಗೂ ಅವುಗಳನ್ನು ತಡೆಗಟ್ಟುವಲ್ಲಿ ಯುವ ಜನತೆಯ ಪಾತ್ರದ ಕುರಿತು ಏರ್ಪಡಿಸಿದ್ದ ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಚಂದನ ಪಿಯು ಕಾಲೇಜಿನ ಅನನ್ಯ ಭಟ್, ಅರಣ್ಯ ಮಹಾವಿದ್ಯಾಲಯದ ವಿನೋದ್, ಎಂಇಎಸ್ ಕಾಲೇಜಿನ ಸುವರ್ಣ ಸಾವನಹುಂಡಿ, ದ್ವಿತೀಯ ಸ್ಥಾನವನ್ನು ಪಡೆದ ಅರಣ್ಯ ಮಹಾವಿದ್ಯಾಲಯದ ಬಸವಪ್ರಭು, ತಾಯಕ್ಕ ನಿಂಗಪ್ಪ ಕರಿಗೌಡ, ತೃತೀಯ ಸ್ಥಾನ ಪಡೆದ ಮಾರಿಕಾಂಬಾ ಸರ್ಕಾರಿ ಕಾಲೇಜಿನ ಧನ್ಯ ನಾಗರಾಜ್ ಹೆಗಡೆ, ಚಂದನ ಎಸ್ ಇವರಿಗೆ ಬಹುಮಾನವನ್ನ ವಿತರಿಸಲಾಯಿತು. ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲಾ ವಿದ್ಯಾರ್ಥಿಗಳಿಗೂ ಪ್ರಶಂಸನಾ ಪತ್ರ ವಿತರಿಸಲಾಯಿತು. ಇನ್ನು ಡಿಎಸ್ಪಿ ಗೀತಾ ಪಾಟೀಲ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸ್ಕಾಡ್ವೇಸ್ನ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ವೆಂಕಟೇಶ್ ನಾಯಕ್, ಸಿಪಿಐ ಶಶಿಕಾಂತ್ ವರ್ಮಾ, ಹೊಸ ಮಾರುಕಟ್ಟೆ ಠಾಣೆ ಪಿಎಸ್ಐ ರತ್ನಾಕುರಿ, ಗ್ರಾಮೀಣ ಠಾಣೆಯ ಪಿಐ ಮಂಜುನಾಥ್ ಗೌಡ, ಸಾಮಾಜಿಕ ಕಾರ್ಯಕರ್ತ ವಿಪಿ ಹೆಗಡೆ ವೈಶಾಲಿ, ಶಿರಸಿ ಅರ್ಬನ್ ಬ್ಯಾಂಕ್ ನಿರ್ದೇಶಕ ನಿತಿನ್ ಕಾಸರಗೋಡು ಉಪಸ್ಥಿತರಿದ್ದರು.